भारतीय जनता पार्टी के वरिष्ठ क्षेत्रीय नेता ईश्वर सिंह ठाकुर के नेतृत्व में बीदर के पत्रिका भवन में एक प्रेस वार्ता आयोजित की गई। भारतीय जनता पार्टी के वरिष्ठ स्थानीय नेता ईश्वर सिंह ठाकुर ने इस संवाददाता सम्मेलन को संबोधित करते हुए वक्फ संशोधन अधिनियम के विरोध में देश भर में हो रहे विरोध प्रदर्शन के बारे में विस्तार से बताया। इस अवसर पर अन्य लोग भी उपस्थित थे। कीर्ति न्यूज के कैमरामैन पप्पूराज का कवरेज। देश विदेश और स्थानीय समाचारों के लिए चैनल को लाइक, शेयर और सब्सक्राइब जरूर करें। ಪ್ರತಿಭಟನೆಗಳು ಆಗಿದೆಯೋ ಅಲ್ಲಲ್ಲಿ ದೊಂಬಿ ಗಲಾಟೆ ಹತ್ಯೆಗಳು ನಡೆದಿದೆ. ಜೀವಂತವಾದಂತಹ ಪಶ್ಚಿಮ ಬಂಗಾಳದ ಘಟನೆಯನ್ನ ನಾನು ಸ್ಮರಣೆಯನ್ನ ಮಾಡ್ತೇನೆ. ಮುರ್ಷಿದಾಬಾದ್ನಲ್ಲಿ ವ್ಯವಸ್ಥಿತವಾಗಿ ಅಲ್ಲಿರುವಂತಹ ಹಿಂದೂಗಳ ಮೇಲೆ ಹೋರಾಟವನ್ನ ಮುಂದಿಟ್ಕೊಂಡು ದಾಳಿಗಳು ನಡೆದಿದ್ದು ಒಂದೇ ಕುಟುಂಬದ ತಂದೆ ಮಗ ಸೇರಿ ಅದಕ್ಕೋಸ್ಕರ ನಾನು ನಿನ್ನೆ ಮೊನ್ನೆ ಜಿಲ್ಲಾಧಿಕಾರಿಗಳ ಮೊನ್ನೆ ಎಡಿಸಿ ಅವರನ್ನ ಭೇಟಿ ಮಾಡಿ ಹೇಳಿದೆ, ಹೋರಾಟಕ್ಕೆ ನಮ್ದು ಯಾವುದೂ ಅಭ್ಯಂತರ ಇಲ್ಲ. ಆದರೂ ಕೂಡ ಬೀದರ್ ಅತ್ಯಂತ ಸೂಕ್ಷ್ಮವಾಗಿರುವಂತಹ ಜಾಗ. ಹಿಂದಿನ ಇತಿಹಾಸಗಳನ್ನ ಬೀದರ್ದ ನೋಡಿದ್ರೆ ಅನೇಕ ಬಾರಿ ಬಹುಶಃ 67ರಲ್ಲಿ ಗಲಾಟೆ ಆಗಿದೆ, ಜೀವಗಳು ಹೋಗಿದೆ. 1992ರಲ್ಲಿಯೂ ಕೂಡ ಗಲಭೆಯಾಗಿ ದಂಗೆಯಾಗಿ ಅನೇಕ ಜನ ಜೀವವನ್ನ ಕಳ್ಕೊಂಡಿದ್ದಾರೆ. ಮೊನ್ನೆ 1922ರಲ್ಲಿ ಭವಾನಿ ದೇವಿಯ ಪಾಲ್ಕಿಯನ್ನ ನಡೆಯುವಂತಹ ಸಂದರ್ಭದಲ್ಲಿ ವಿನಾಕಾರಣ ಸುಳ್ಳು ಅಪವಾದನ್ನ ಹಾಕಿ ಬೀದರ್ನಲ್ಲಿ ಭಯದ ವಾತಾವರಣ ಸೃಷ್ಟಿಸುವಂತದ್ದಾಯಿತು. ಅದಕ್ಕೋಸ್ಕರ ದೇಶದ ಎಲ್ಲಾ ಪರಿಸ್ಥಿತಿ ಮತ್ತು ಬೀದರ್ದ ಪರಿಸ್ಥಿತಿಯನ್ನ ಗಮನಿಸಿ ತಾವು ಯಾವುದೇ ರೀತಿಯಿಂದ ದೊಡ್ಡ ಪ್ರಮಾಣದ ಪ್ರತಿಭಟನೆಗೆ ಅವಕಾಶವನ್ನ ಮಾಡಿಕೊಡಬಾರದು ಅನ್ನಂತ ಮನವಿ. ಆಲ್ ಇಂಡಿಯಾ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ಪಾರ್ಲಿಮೆಂಟ್ ನಲ್ಲಿ ವಕಫ್ ಮಸೂದೆ ಪಾಸ್ ಆದ ನಂತರ ಅದನ್ನ ವಿರೋಧಿಸಿ ನಾಳೆ 24ನೇ ತಾರೀಕು ಪ್ರತಿಭಟನೆಯನ್ನ ಘೋಷಣೆ ಮಾಡಿದ್ದಾರೆ. ಈಗಾಗಲೇ ಈ ವಿಷಯ ಅವರು ಮಾನ್ಯ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಪ್ರಶ್ನೆಯನ್ನ ಕೂಡ ಮಾಡಿದ್ದಾರೆ. ಸರ್ವೋಚ್ಚ ನ್ಯಾಯಾಲಯದಲ್ಲಿ ನಡೀತಾ ಇದೆ. ನಾನು ನಿನ್ನೆ ಜಿಲ್ಲಾಧಿಕಾರಿ ಕಾರ್ಯಾಲಯಕ್ಕೆ ಹೋಗಿ ಮಾನ್ಯ ಎಡಿಷನಲ್ ಎಸ್ಪಿ ಸಾಹೇಬರನ್ನ, ಎಡಿಷನಲ್ ಡಿಸಿ ಅವರನ್ನ ಭೇಟಿ ಮಾಡಿ ಮನವಿಯನ್ನ ಸಲ್ಲಿಸಿದ್ದೇನೆ. ನೋಡಿ, ಭಾರತದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಗೆ ಸಂವಿಧಾನವನ್ನ ಕೊಟ್ಟಿದ್ದಾರೆ. ಎಲ್ಲರಿಗೂ ಕೂಡ ಹೋರಾಟ ಮಾಡುವಂತ ಅಧಿಕಾರ ಇದೆ. ತಮ್ಮ ಹಕ್ಕಿಗಾಗಿ ಯಾರು ಕೂಡ ಹೋರಾಟವನ್ನ ಮಾಡಬಹುದು. ನಾವು ಕೂಡ ಯಾವತ್ತು ಯಾವುದೇ ಒಂದು ಹೋರಾಟಕ್ಕೆ ಆಕ್ಷೇಪವನ್ನ ನಾವು ಮಾಡಿಲ್ಲ, ಮಾಡುವುದೂ ಇಲ್ಲ. ಆದ್ರೆ ಯಾವುದೇ ಒಂದು ಹೋರಾಟ ಕಾನೂನಿನ ಚೌಕಟ್ಟಿನ ಅಡಿಯಲ್ಲಿ ಆಗಬೇಕು. ಇವತ್ತು ಆಲ್ ಇಂಡಿಯಾ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್
ಏನು ಹೋರಾಟಗಳು ಆಗ್ತಾ ಇದೆ, ಆ ಹೋರಾಟಗಳಲ್ಲಿ ಸಂಖ್ಯೆಯನ್ನ ಸೇರಿಸಿ ಗಲಾಟೆಗಳು ಆಗ್ತಾ ಇದೆ. ಉದಾಹರಣೆಗೆ ಮನದಿ ಏನಾದರೂ ಪರವಾನಗಿ ಕೊಟ್ಟಿದ್ರೆ ಸೂಕ್ಷ್ಮವಾದಂತಹ ಪ್ರದೇಶಗಳಲ್ಲಿ ಜನರ ರಕ್ಷಣೆಗಾಗಿ ನೀವು ವ್ಯವಸ್ಥೆಗಳನ್ನ ಮಾಡಬೇಕು ಅನ್ನುವಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೇನೆ. ಯಾರು ಹೋರಾಟವನ್ನ ಮಾಡ್ತಾ ಇದ್ದಾರೆ ಅವರಿಂದ ಬಾಂಡ್ಗಳನ್ನ ಮಾಡಿಸ್ಕೊಂಡು ಏನೇ ಹೆಚ್ಚು ಕಡಿಮೆ ಆಗಿದ್ರೆ ಅವರಿಗೆ ರೆಸ್ಪಾನ್ಸಿಬಲ್ ಮಾಡಬೇಕನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೇನೆ. ಯಾಕಂದ್ರೆ ನಾವು ಶಾಂತಿ ಪ್ರಿಯರು. ಯಾವುದೇ ನಮ್ಮ ಬೀದರ್ನಲ್ಲಿ ಯಾವುದೇ ರೀತಿಯ